ಗಾಂಜಾ ಮಾರಾಟ ಮಾಡ್ತಾ ಇದ್ದ ಇಬ್ಬರು ಪೆಡ್ಲರ್ಗಳನ್ನ ರಾಯಚೂರಿನ ಬಳಗಾನೂರು ಪೊಲೀಸರು ಬಂಧಿಸಿದ್ದಾರೆ. ಪಿಎಸ್ಐ ಮೌನೇಶ್ ರಾಠೋಡ್, ಯಡಿಯಪ್ಪ ಹಾಗೂ ಸುಜಾತ ನೇತೃತ್ವದಲ್ಲಿ ದಾಳಿ ನಡೆಸಿದ್ದು, ಬಂಧಿತರಿಂದ 20 ಲಕ್ಷ ಮೌಲ್ಯದ 20.74 ಕೆಜಿ ಮೌಲ್ಯದ ಒಣ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ. ಸಿಂಧನೂರು ತಾಲೂಕಿನ ಆರ್ಎಚ್ ಕ್ಯಾಂಪ್ 2ರ ದೀನಬಂಧು ಮಂಡಲ್ ಹಾಗೂ ಬಸವರಾಜೇಶ್ವರ ಕ್ಯಾಂಪ್ನ ಶಂಭು ಬಂಧಿತ ಆರೋಪಿಗಳು. ಈ ಸಂಬಂಧ ಬಳಗಾನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಇವತ್ತು ದಿನಾಂಕ 6 ಜುಲೈ 2026 ಅಲ್ಲಿ ಅವರು ಗೌಪ್ಯವಾಗಿ ಮಾಹಿತಿ ಸಂಗ್ರಹಿಸಿ 2 ಜನ ಆರೋಪಿತರನ್ನು ಹಿಂಬಾಲಿಸಿ 2 ಜನ ಆರೋಪಿತರನ್ನು ಎನ್ಆರ್ ನಗರ್ ಕ್ಯಾಂಪ್ ಜವಳಗೆರೆ ರೋಡ್ ಹತ್ರ ಅವರನ್ನು ತಡೆ ಹಿಡಿದು ಅವರ ವಶದಲ್ಲಿ ಇದ್ದ ಟೋಟಲ್ 20 kgs 74 grams ಗಾಂಜಾ, ಅಂದಾಜು ಕಿಮ್ಮತ್ತು ಅರೌಂಡ್ 20 lakhs ಆಗುತ್ತೆ, ಬೆಳೆ ಬಾಳುವ ಒಣ ಗಾಂಜಾವನ್ನು ಇವತ್ತು ಸೀಸ್ ಮಾಡಿದ್ದಾರೆ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಸೀಸಸ್ ಆಫ್ ಸಿಂಧನೂರ್ ತಾಲೂಕ್ ಆ್ಯಂಡ್ ಸಿಂಧನೂರ್ ಸಬ್ ಡಿವಿಷನ್. ಹಾಗೂ ಅವ್ರ ಜೊತೆ ಅವರಲ್ಲಿದ್ದ ಅವ್ರ ಮೋಟಾರ್ ಸೈಕಲ್ ಅನ್ನು ಕೂಡ ಇವರು ಸೀಸ್ ಮಾಡಿದ್ದಾರೆ. ಸೊ ಈ ಆರೋಪಿಗಳು ಹೆಸರು A1 ದೀನಬಂಧು ಮಂಡಲ್, ತಂದೆ ಧೀರೇಂದ್ರ ಮಂಡಲ್. ಇವರು RH ಕ್ಯಾಂಪ್ ನಂಬರ್ 2 ಸಿಂಧನೂರು ತಾಲೂಕು ನಿವಾಸಿ. ಇನ್ನು A2 ಇವರ ಹೆಸರು ಶಂಭು ಸರ್ದಾರ್, ಇವ್ರ ವಯಸ್ಸು 31 years. ಇವರು ಕೂಡ ಬಸವರಾಜೇಶ್ವರಿ ಕ್ಯಾಂಪ್ ಸಿಂಧನೂರು ತಾಲೂಕು ನಿವಾಸಿ. ಸೊ ಇವರನ್ನ ಗೌಪ್ಯವಾಗಿ ಮಾಹಿತಿ ಸಂಗ್ರಹಿಸಿ ಹಿಂಬಾಲಿಸಿಬಿಟ್ಟು ಇವತ್ತು ಈ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಇವರ ಕಾರ್ಯಾಚರಣೆಗೆ ನಾನು ಶ್ಲಾಘನೆಯನ್ನು ವ್ಯಕ್ತಪಡಿಸಿ, ಯಾರ್ಯಾರು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೆ ರಿವಾರ್ಡ್ ರೋಲ್ ಆ್ಯಂಡ್ ಪರೇಡಲ್ಲಿ ಕೂಡ ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ಸನ್ನು ಕೊಡ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.